ಇವತ್ತು ನಾಡಿನ ದೊರೆ ಜಗತ್ತಿನಲ್ಲಿ ಈ ದೇಶವನ್ನು ತಿರುಗಿ ನೋಡೋ ಹಾಗೆ ಮಾಡಿರ್ತಕ್ಕಂಥ 10 ವರ್ಷದ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟು ಆರ್ಥಿಕವಾಗಿ ಮೇಲ್ತಂದಿರ್ತಕ್ಕಂಥ ಸೈನಿಕ ಬಲವನ್ನು ಜಾಸ್ತಿ ಮಾಡಿರ್ತಕ್ಕಂಥ ಮತ್ತು ಬಡವರ ಅನೇಕ ಕಾರ್ಯಯೋಜನೆಗಳನ್ನು ಕಾರ್ಯಗತಗೊಳಿಸಿರ್ತಕ್ಕಂಥ ಕೋವಿಡ್ನಲ್ಲಿ 140 ಜನರಿಗೆ ಜೀವ ಭದ್ರತೆಯನ್ನು ಕೊಟ್ಟಿರ್ತಕ್ಕ 140 ಕೋಟಿ ಜನರಿಗೆ ಜೀವ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ ಮೋದಿಜಿಯವರು ಮಲೆನಾಡಿನ ಶಿವಮೊಗ್ಗ ಈ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಇಡೀ ಮಲೆನಾಡಿಗರಿಗೆ ಸಂಭ್ರಮದ ದಿನ ಇವತ್ತು. ಇಲ್ಲಿ ಬಹುಶಃ ರಸ್ತೆ ಸಾಕಾಗೋದಿಲ್ಲ, ಆ ಸಭಾಸ್ಥಳ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಜನ ಸೇರುವ ಎಲ್ಲ ಅಂದಾಜಿದೆ. ಶಿವಮೊಗ್ಗ ನಗರದಲ್ಲಿ ಇವತ್ತೊಂದು ಸಂಭ್ರಮದ ವಾತಾವರಣ. ಹಾಗಾಗಿ ಮೋದಿಯವರನ್ನ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ನೋಡೋಣ, ಇನ್ನೂ ಟೈಮ್ ಇದೆ. ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ನಿನ್ನೆ ನೀವು ನೋಡಿದ್ರಿ, ಬೆಳಿಗ್ಗೆ ನಾನು ಕೂಡ ಹೋಗಿದ್ದೆ, ಗಂಟೆಗಟ್ಟಲೆ ಮಾತಾಡಿದೆ. ಯಾಕಂದರೆ ಈಶ್ವರಪ್ಪನವರು ನಾವೆಲ್ಲ ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ, ಒಟ್ಟೊಟ್ಟಿಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ನನಗಂತೂ ಈಗಲೂ ಈಶ್ವರಪ್ಪನವ್ರನ್ನ ಈ ಪಕ್ಷಕ್ಕೆ ಬೆನ್ನು ತೋರಿಸೋದನ್ನ ನನಗೆ ನೋಡ್ಲಿಕ್ಕಾಗೋದಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಯಾವಾಗಲೂ ಒಂದು ಮಾತನ್ನು, ನನ್ನ ಹೃದಯದ ಒಂದು ಭಾಗದಲ್ಲಿ ಮೋದಿಯವರಿದ್ದಾರೆ ಅಂತ. ಆ ಮೋದಿಯವರು ಇರೋದೇ ಹೌದಾದರೆ ಇವತ್ತು ಮೋದಿಯವರು ಅವರ ಕ್ಷೇತ್ರಕ್ಕೆ ಅವರ ಸ್ವಂತ ಮನೆ ಹತ್ರ ಬರುವಾಗ ಅವರು ತಪ್ಪಿಸ್ಕೊಂಡ್ಬಾರ್ದು. ಬರಲಿ, ಪಕ್ಷದ ಒಳಗಡೆ ಇದ್ದು ಕೆಲಸ ಮಾಡೋಣ. ಮತ್ತು ಅವ್ರದ್ದು ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನು ಪಕ್ಷದ ಒಳಗಡೆ ಬಗೆಹರಿಸ್ಕೊಳ್ಳಿಕ್ಕೆ ಈಶ್ವರಪ್ಪನವ್ರಿಗೆ ಗೊತ್ತಿದೆ. ಯಾಕಂದ್ರೆ ಆಲ್ ಇಂಡಿಯಾ ಲೀಡರ್ಸ್ ಮನೆ ಒಳಗೆ ಹೋಗಿ ಬರುವಷ್ಟು ಸಲಿಗೆ ಇರ್ತಕ್ಕಂಥ ಈಶ್ವರಪ್ಪನವರು ಯಾವ ಕಾರಣಕ್ಕೂ ಈ ಚುನಾವಣೆ ಇದು ಒಂದು ರಾಷ್ಟ್ರಕ್ಕೆ ಶಕ್ತಿ ತುಂಬುವಂಥ ಒಂದು ಚುನಾವಣೆ ಮತ್ತು ಮೋದಿಯವರ ಚುನಾವಣೆ. ಮೋದಿ ಮತ್ತೊಮ್ಮೆ ಬರಬೇಕು ಅಂತ ಶ್ರೀಸಾಮಾನ್ಯ ಜಪ ಮಾಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಮೋದಿ ಸೋಲಿಸ್ಲಿಕ್ಕೆ ಹೊರಡಬಾರ್ದು. ಈಗ ಇನ್ನೊಂದ್ಸರಿ ತಾನು ನಿಲ್ಲೋದು ಅಂದರೆ ಮೋದಿ ಸೋಲಿಸೋದು ಅಂತ, ಬೇರೆ ಏನಿಲ್ಲ. ಅವ್ರು ಏನು ಬೇಕಾದ್ರೂ ಹೇಳ್ಬೋದು, ನಾನು ಗೆದ್ದಲ್ಲಿ ಹೋಗ್ತೀನಿ ಅಂತ ಹೇಳಿ. ಎಲ್ರಿಗೂ ಕೂಡ ಗೊತ್ತಾಗ್ತದೆ ಗೆಲುವು ಅವ್ರದ್ದು ಎಷ್ಟು ಸುಲಭ ಇದೆ, ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಅವ್ರ ಇಮೇಜನ್ನು ಜಾಸ್ತಿ ಮಾಡಬೇಕು ಅಂದರೆ ಬಂದ್ಬಿಡ್ಬೇಕು ಇವತ್ತು ವೇದಿಕೆ. ನಾವೆಲ್ಲ ನಿನ್ನೆ ಆಹ್ವಾನ ಮಾಡಿ ಬಂದಿದ್ದೀವಿ. ಹಂಗಾದ್ರೆ ಮೋದಿ ಭಕ್ತ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹಾಗೆ ಹೇಳಲೇಬಾರ್ದು ಅವರು. ಮತ್ತೆ ನಾನು ಬರ್ತೀನಿ ಪಕ್ಷಕ್ಕೆ, ಆಮೇಲೆ ಬರ್ತೀನಿ, ಈಗ ಬರಬೇಕು. ಕಾರ್ಯಕರ್ತರ ಮನಸ್ಸಿನಲ್ಲಿ, ಮತದಾರರ ಮನಸ್ಸಿನಲ್ಲಿ ತುಂಬ ದೊಡ್ಡವರಾಗ್ತಾರೆ. ಆದ್ದರಿಂದ ಈ ಪಕ್ಷದ ಅಳತೆಗೋಲು ಏನು? ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಹಾನಿ ಮಾಡೋದಿದೆಯಲ್ಲ, ಬಹಳ ಮಹಾಪಾಪದ ವಿಷಯ. ಈಶ್ವರಪ್ಪನವ್ರಂತವ್ರು ಪಕ್ಷ ಕಟ್ಟಿದವರು, ಅವ್ರು ಹಾನಿ ಮಾಡಲ್ಲ ಅಂತ ನಾನು ಭಾವಿಸಿದೆ. ಅವ್ರು ಅದನ್ನ ಯೋಚನೆ ಮಾಡಬೇಕು. ಖಂಡಿತ ಕಪ್ಚುಕ್ಕೆ ಆಗ್ತದೆ ಅವರಿಗೆ. ಆಮೇಲೆ ಬಂಡಾಯ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಯಣ್ಣ ಬ್ರಿಗೇಡ್ ಕಟ್ಟಿ ಕೂಡ ಡ್ಯಾಮೇಜ್ ಮಾಡಿದ್ರು. ಆಮೇಲೆ ರಾಜ್ಯಪಾಲರಿಗೆ ಪತ್ರ ಬರೆದು ಕೂಡ ಪಕ್ಷಕ್ಕೆ ಅಧಿಕಾರ ಬಂದಾಗಲೆಲ್ಲ ಡ್ಯಾಮೇಜ್ ಮಾಡಿದ್ರು. ಈಗ ಚುನಾವಣೆಯಲ್ಲಿ ಮತ್ತೆ ಈ ತರ ಡ್ಯಾಮೇಜ್ ಮಾಡ್ತಾರೆ. ಏನಿದು ಪದೇ ಈ ತರ ಆಗ್ತದೆ? ಈಶ್ವರಪ್ಪನವ್ರಂತ ಶಿಸ್ತಿನ ಮನುಷ್ಯ, ಪಕ್ಷವನ್ನು ಓನ್ ಮಾಡ್ಕೊಳ್ಳುವಂತ ಮನುಷ್ಯ, ಅದನ್ನ ಮಾಡಬಾರ್ದು. ಅದನ್ನ ಅವಾಯ್ಡ್ ಮಾಡ್ಕೊಂಡು ಪಕ್ಷದ ಬದ್ಧತೆಯನ್ನು ಈ ಸಂದರ್ಭದಲ್ಲಿ ತೋರ್ಪಡಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.